ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಶ್ರವಣ್ ಮನಸ್ವಿನಿನ ಮನೆ ಕರ್ಕೊಂಡು ಬರ್ತಾರೆ. ಎಲ್ಲರೂ ಟೆಸ್ಟ್ಗೆ ಅಂತ ಕೊಡ್ತಾರೆ. ದೇವಯಾನಿ ಸನ್ನೆ ಮಾಡ್ತಾ ಇರ್ತಾರೆ. ದೇವಯಾನಿ ಮೇಡಮ್ ಏನೋ ಸನ್ನೆ ಮಾಡ್ತಾ ಇದಾರಲ್ಲ, ಏನು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಮನೆಯವರೆಲ್ಲ ಸೇರ್ಕೊಂಡು ನನ್ನಿಂದ ಏನೋ ಸತ್ಯ ಮುಚ್ಚಿಡ್ತಿರೋ ಆಗಿದೆ ಅಂತ ಮನಸ್ವಿನಿ ಅನ್ಕೊಂಡು ಎಲ್ಲ ಕೆಲಸನೂ ಆಯ್ತು, ಇನ್ನೇನು ಸತ್ಯ ಹೊರಗಡೆ ಬರೋದೊಂದೇ ಬಾಕಿ ಅಂತ ಶ್ರವಣ್ ಹತ್ರ ಅಜಿತ್ ಹೇಳ್ತಾನೆ. ಮತ್ತೆ ಏನಾಗುತ್ತೆ ಅಂತ ಗೊತ್ತಾಗುತ್ತಲ್ಲ ಬಿಡಪ್ಪ, ನೀನು ಅನ್ಕೊಂಡಾಗೆ ಎಲ್ಲ ಆಗ್ತಾ ಇದೆ. ಒಟ್ಟಾರೆ ಮಗಳು ಇವಳೇ ನನ್ನ ಮಗಳು ಅಂತ ಗೊತ್ತಾಗುತ್ತೆ, ನಂಗೆ ಅಷ್ಟೇ ಸಾಕು. ಅದಕ್ಕೋಸ್ಕರನೇ ನಾನು ಇಷ್ಟೆಲ್ಲ ನೋವು ಕೊಟ್ರು ನಾನು ಒಪ್ಕೊಂಡಿರೋದು ಅವಳಿಗೋಸ್ಕರನೇ ಅಂತ ಶ್ರವಣ್ ಹೇಳ್ತಾರೆ. ಇದನ್ನೆಲ್ಲ ನೋಡಿದ್ರೆ ನಂಗೆ ಯಾಕೋ ಅನುಮಾನ ಬರ್ತಾ ಇದೆ. ಏನ್ ಟೆಸ್ಟಪ್ಪ ಇದು? ನೀವೆಲ್ಲ ಸೇರ್ಕೊಂಡು ನನ್ನ ಹತ್ರ ಏನಾದರೂ ಸತ್ಯ ಮುಚ್ಚಿಡ್ತಾ ಇದ್ದೀರಾ? ಏನ್ ನಡೀತಾ ಇದೆ ಹೇಳಿ ಅಪ್ಪ ಅಂತ ಮನಸ್ವಿನಿ ಶ್ರವಣ್ ಹತ್ರ ಕೇಳಿದ ತಕ್ಷಣನೇ ನಿಜನ ಏನಂತ ಹೇಳ್ಬಿಡ್ತೀನಮ್ಮ. ನಿನ್ನ ಹತ್ರ ಸತ್ಯ ಮುಚ್ಚಿಡೋಕೆ ನನ್ನ ಕೈಲಾಗಲ್ಲ, ನಿನ್ನ ಹತ್ರ ಸತ್ಯ ಮುಚ್ಚಿಡೋಕ್ಕೂ ನಂಗೆ ಇಷ್ಟ ಇಲ್ಲ. ನಡೀತಾ ಇದೆ ಅದನ್ನೇ ಹೇಳ್ತೀನಿ. ಇನ್ನೇನೀಗ ರಿಪೋರ್ಟ್ ಎಲ್ಲ ಬಂದ್ಬಿಡುತ್ತೆ. ಸ್ಯಾಂಪಲ್ಸ್ ಬಂದ್ಮೇಲೆ ಇರೋ ಸತ್ಯ ಗೊತ್ತಾದ್ಮೇಲೆ ನಿನಗೆ ಬೇಜಾರಾಗಬಾರ್ದು. ವ್ಯಕ್ತಿಯಿಂದ ನಿನಗೆ ಇರೋ ಸತ್ಯ ಗೊತ್ತಾಗಬಾರ್ದಲ್ವಾ, ಅದಕ್ಕೆ ಈಗಲೇ ನಿಜ ಹೇಳ್ಬಿಡ್ತೀನಿ. ಇಲ್ಲಿ ಬಂದಿರೋದು ಬೇರೆ ಉದ್ದೇಶದಿಂದ. ನಾನು ಯಾವ ಟೆಸ್ಟ್ನ ಮಾಡ್ಸೋದು ಬೇಡ ಅಂತ ಹೇಳಿದ್ನೋ ಅದೇ ಟೆಸ್ಟ್ ಮಾಡ್ಸೋಕ್ಕೆ ನಾವು ಇಲ್ಲಿಗೆ ಬಂದಿರೋದು. ಶ್ರವಣ್ ಹೇಳ್ತಾರೆ, ಅಪ್ಪ ಏನು ಹೇಳ್ತಾ ಇದ್ದೀರಪ್ಪ ನೀವು ಹೇಳೋದು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಪ್ಪ ಅಂತ ಮನಸ್ವಿನಿ ಕೇಳ್ತಾಳೆ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅನ್ಕೊಂಡೆ ಅಮ್ಮ. ನಾನು ಮಾತಾಡ್ತಾ ಇರೋದು ಬೇರೆ ಯಾವ್ದ್ರ ಬಗ್ಗೆನೂ ಅಲ್ಲ, DNA ಟೆಸ್ಟ್ ಬಗ್ಗೆ. ನಾನು ಸ್ವಲ್ಪ ಹೊತ್ತಲ್ಲೇ ನೀನೇ ನನ್ನ ಮಗಳು ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಶ್ರವಣ್ ಹೇಳ್ತಾರೆ. ಆಗ ಮನಸ್ವಿನಿ ಶಾಕಿಂದ ಶ್ರವಣ್ಣೆ ನೋಡ್ತಾ ಇರ್ತಾಳೆ. ಏನು ಹೇಳ್ತಾ ಇದ್ದೀರಪ್ಪ ನೀವು ಅಂದಾಗ, ಹೌದಮ್ಮ, ಈಗ ನಾವೆಲ್ಲ ಬ್ಲಡ್ ಕೊಟ್ಟಿದ್ದು DNA ಟೆಸ್ಟ್ಗೋಸ್ಕರನೇ. ಸ್ವಲ್ಪ ಹೊತ್ತಲ್ಲೇ ನೀನೇ ನನ್ನ ಮಗಳು ಅಂತ ಗೊತ್ತಾಗ್ಬಿಡುತ್ತೆ ಅಂತ ಶ್ರವಣ್ ಹೇಳಿದಾಗ ದೇವಯಾನಿ ಮತ್ತೆ ಮನಸ್ವಿನಿ ಇಬ್ರು ಶಾಕ್ ಆಗಿ, ಇನ್ನು ನನ್ನ ಕತೆ ಮುಗ್ದೇ ಹೋಯ್ತು, ಏನ್ ಮಾಡ್ಲಿ ದೇವ್ರೆ ನಾನು. ಟೆನ್ಷನ್ ಮಾಡ್ಕೊಂಡು ಮನಸ್ವಿನಿ ಯೋಚನೆ ಮಾಡ್ತಾ ಇರ್ತಾಳೆ. ದೇವಯಾನಿ ನೋಡ್ತಾ ಯಾಕೆ ಹೇಳಿಲ್ಲ ಅಂತ ಸನ್ನೆ ಮಾಡಿ ಹೇಳಿದಾಗ ನನಗೂ ಈಗಲೇ ವಿಷಯ ಗೊತ್ತಾಗಿದ್ದು. ಇಬ್ರು ಮುಖ ನೋಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿಂತಿರ್ತಾರೆ. ಇನ್ನು ಬೇರೆ ದಾರಿನೇ ಇಲ್ಲ. ಈಗ ಎಲ್ಲರೂ ಮನೆಯವರು ಟೆಸ್ಟ್ಗೆ ಕೊಟ್ಟಿದ್ದಾರೆ ಬ್ಲಡ್ನ. ಆಗಿದ್ಮೇಲೆ ಆ ಮನಸ್ವಿನಿ ಶ್ರವಣ್ ಮಗಳಲ್ಲ ಅಂತ ರಿಪೋರ್ಟ್ ಬರುತ್ತೆ. ಮಗಳಲ್ಲ ಮನಸ್ವಿನಿ ಅಂತ ಗೊತ್ತಾದ್ಮೇಲೆ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ ಅಂತ ದೇವಯ್ಯನ ಹೇಳ್ತಿರ್ಬೇಕಾದ್ರೆ, ಹೊರಗಡೆನ ಹಾಕ್ತಾರೆ ಆದ್ರೆ ನನ್ನೊಬ್ಬಳನ್ನೇ ಹಾಕಲ್ಲ, ನನ್ನ ಜೊತೆ ನಿಮ್ಮನ್ನು ಸೇರಿಸಿ ಹೊರಗಡೆ ಹಾಕ್ತಾರೆ. ಯಾಕಂದ್ರೆ ಇರೋ ಸತ್ಯನಲ್ಲ ನಾನು ನೀವು ಮುಚ್ಚಿಟ್ಟಿರೋ ಸತ್ಯನೆಲ್ಲ ಹೇಳ್ಬಿಡ್ತೀನಲ್ಲ, ಅದಕ್ಕೆ. ಅಶ್ವಿನಿ ಹೇಳಿದ ತಕ್ಷಣನೇ, ಏನ್ ಮಾತಾಡ್ತಾ ಇದೀಯ ನೀನು? ದುಡ್ಡು ತಗೊಂಡು ನಾಟಕ ಮಾಡ್ತಾ ಇದೀಯಾ ಅಂತ ದೇವಯಾನಿ ಹೇಳ್ತಾರೆ. ನೋಡಿ ಮೇಡಮ್, ಆಗ್ಬೇಕಾಗಿರೋದು ದುಡ್ಡು, ನಿಮಗಾಗಬೇಕಾಗಿರೋದು ಕೆಲಸ. ಅದನ್ನ ನಾನು ಮಾಡ್ಕೊಟ್ಟಿದ್ದೀನಿ. ಏನಾದ್ರೂ ಸಿಗಾಕೊಂಡ್ರೆ ನೀವೇ ನನ್ನನ್ನ ಅದರಿಂದ ತಪ್ಪಿಸ್ಬೇಕು, ಅಂದ್ರೆ ನಿಮ್ಮ ಹೆಸರು ಕೂಡ ಹೊರಗಡೆ ಬರುತ್ತೆ ಮನಸ್ವಿನಿ ಹೇಳ್ತಾಳೆ. ಆಗ ದೇವಯಾನಿ ಟೆನ್ಷನ್ ಮಾಡ್ಕೊಂಡು, ಈಗ ಟೆಸ್ಟಿಗೆಲ್ಲ ಕಳಿಸಿದೀವಿ, ಆ ರಿಪೋರ್ಟು ಶ್ರವಣ್ ಮಗಳಲ್ಲ ಅಂತಾನೆ ಬರುತ್ತೆ. ಅಂದ್ರೆ ಭೂಮಿ ಶ್ರವಣ್ ಮಗಳು, ಆದ್ರೆ ನಮಗೆ ಮಾತ್ರ ಗೊತ್ತಿದೆ, ಮನೆಯವರು ಯಾರಿಗೂ ಗೊತ್ತಿಲ್ಲ. ಈಗ ನಾವು ಆ ರಿಪೋರ್ಟ್ ಮೇಲೆ ಇರೋ ಹೆಸರನ್ನ ಬದಲಾಯಿಸಬೇಕು. ಹೆಸರನ್ನ ಬದಲಾಯಿಸಿದ್ರೆ ಸಾಕು, ನೀನು ಭೂಮಿ ಜಾಗದಲ್ಲಿ ಇರ್ತೀಯ, ಭೂಮಿ ನಿನ್ ಜಾಗದಲ್ಲಿ ಇರ್ತಾಳೆ. ಶ್ರವಣ್ ಮಗಳು ಅಂತ ಪಕ್ಕ ಕನ್ಫರ್ಮ್ ಆಗುತ್ತೆ. ಹೇಗಿದೆ ನನ್ನ ಪ್ಲಾನ್ ಅಂತ ದೇವಯಾನಿ ಕೇಳ್ತಾಳೆ. ಏನೋ ಸಖತ್ತಾಗಿದೆ, ಆದ್ರೆ ಇದಕ್ಕೆ ನರ್ಸ್ ಎಲ್ಲ ಒಪ್ಕೋಬೇಕಲ್ಲ, ಏನ್ ಮಾಡೋದು? ಅಶ್ವಿನಿ ಹೇಳ್ತಾಳೆ, ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ಇದೀನಲ್ವಾ ನಾನೆಲ್ಲ ನೋಡ್ಕೊಂತೀನಿ ಅಂತ ದೇವಯಾನಿ ಮನಸ್ವಿನಿ ಹತ್ರ ಹೇಳ್ತಾರೆ. ಅಷ್ಟರಲ್ಲಿ ಗಂಜನ ಬಂದು ಮುಗ್ದೇ ಹೋಯ್ತು ಕತೆ, ಇನ್ ಮುಂದೆ ನಾನು ಈ ಮನೆಗೆ ಇರೋಕ್ಕಾಗೋದಿಲ್ಲ ಅನ್ಸುತ್ತೆ. ನಿಮ್ಮಿಂದ ನಾನು ಸಿಗಾಕೊಂಡು ಅಜಿತಿಂದ ನಾನು ದೂರ ಹೋಗ್ಬೇಕಾಗತ್ತೆ. ಏನಾದರೂ ಅಂತ ಪರಿಸ್ಥಿತಿ ಬಂದ್ರೆ ನೀನ್ ನನ್ನ ತಾಯಿನೇ ಅಲ್ಲ ಅಂತೇಳಿ ನಿನ್ನನ್ನೇ ದೂರ ಮಾಡ್ಕೊಂತೀನ ಹೊರತು ಅಜಿತ್ನ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ ಅಂಜನ ಹೇಳ್ತಾಳೆ. ಅಷ್ಟರಲ್ಲಿ ರಿಪೋರ್ಟ್ ಬರುತ್ತೆ. ಅಜಿತ್ ತುಂಬಾ ಖುಷಿಯಾಗಿ, ಇನ್ನೇನು ರಿಪೋರ್ಟ್ ಬಂತು, ಕಂಬಿ ಎಣ್ಸಕ್ಕೆ ರೆಡಿಯಾಗಿರಿ ಅಶ್ವಿನಿ ಮೇಡಮ್ ಅಂತ ಹೇಳಿದ ತಕ್ಷಣ, ಸಾಕು ನಿಲ್ಸೋ, ನನ್ನ ಮಗಳ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡಬೇಡ ನೀನು, ಇವಳು ನನ್ನ ಮಗಳು ಅಂತಾನೆ ಫೈಲಲ್ಲಿ ಇರುತ್ತೆ ನೋಡು ಅಂತ ಶ್ರವಣ್ ಹೇಳ್ತಾರೆ. ನನಗೆ ಮೊದಲಿಂದನೂ ಗೊತ್ತು ಇವರು ನಿನ್ನ ಮಗಳಲ್ಲ ಅಂತ. ಅಶ್ವಿನಿ ಯಾರು ಅಂತ ಸತ್ಯನ ಆಮೇಲೆ ಬಯಲು ಮಾಡ್ತೀನಿ ಅಂತ ಅಜಿತ್ ಹೇಳ್ತಾನೆ. ಅಜಿತ್ ಶ್ರವಣ್ ಹತ್ರ ಚಾಲೆಂಜ್ ಮಾಡ್ತಾ ಇರ್ತಾನೆ. ಆಗ ಶ್ರವಣ್, ಇವಳು ನನ್ನ ಮಗಳಲ್ಲ ಅಂತ ಫೈಲಲ್ಲಿ ಬರ್ದಿದ್ರೆ ನಾನು ಅವಳು ಖಂಡಿತ ಈ ಮನೆಯಿಂದ ಆಚೆ ಕಳಿಸ್ತೀನಿ. ಇವಳು ನನ್ನ ಮಗಳೇ ಅಂತ ಬರ್ದಿದ್ರೆ ನೀನು ಈ ಭೂಮಿನ ಮನೆಯಿಂದ ಆಚೆ ಕಳಿಸ್ಬೇಕು, ಹೀಗೆ ನೀನು ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ಶ್ರವಣ್ ಹೇಳಿದ ತಕ್ಷಣ ಸಂಗೀತ, ಶ್ರವಣ್ ಏನೋ ಮಾತಾಡ್ತಾ ಇದೀಯ ನೀನು, ಇದೆಲ್ಲ ಒಂದು ಚಾಲೆಂಜಾ, ಸುಮ್ನಿರೋ, ಈ ತರ ಎಲ್ಲ ಮಾತಾಡ್ಬೇಡ ಅಂತ ಸಂಗೀತ ಹೇಳ್ತಾರೆ. ಆಯ್ತು, ಈ ಮನಸ್ವಿನಿ ನಿಮ್ಮ ಮಗಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ನಾವಿಬ್ರು ಮನೆ ಬಿಟ್ಟು ಹೋಗಕ್ಕೆ ರೆಡಿ ಇದೀವಿ ಅಜಿತ್ ಹೇಳಿ ಫೈಲ್ನ ಓಪನ್ ಮಾಡ್ತಾನೆ. ಹಾಗಾಗಿ ಇದೆಲ್ಲ ಸುಳ್ಳು, ಇದು ನಿಜ ಅಲ್ಲ, ಇದನ್ನೆಲ್ಲ ನಾನು ನಂಬಲ್ಲ ಅಜಿತ್ ಹೇಳ್ತಾನೆ. ಏನ್ ಬರ್ದಿದೆ ಅದರಲ್ಲಿ? ಅದನ್ನ ಶ್ರವಣ್ ನೋಡಿದಾಗ ಅದ್ರಲ್ಲಿ ಮನಸ್ವಿನಿ ಅಂತಾನೆ ಬರ್ದಿರುತ್ತೆ. ಮನಸ್ವಿನಿ ಶ್ರವಣ್ ಮಗಳು ಅಂತ ಬರ್ದಿರೋದನ್ನ ನೋಡಿ ಅದನ್ನ ಗಾಬರಿಯಾಗಿ ಇವಳು ಶ್ರವಣ್ ಮಾವನ್ ಮಗಳು ಅಂತಾನೆ ಬರ್ದಿದೆ ಅಂತ ಹೇಳಿದ ತಕ್ಷಣನೇ ಮನೆಯವರೆಲ್ಲರಿಗೂ ಖುಷಿ ಆಗುತ್ತೆ. ಸೈಡಿಗೆ ನಿಂತಿದ್ದೇವೆ ಯಾನಿ, ಈಗಲಾದ್ರೂ ಗೊತ್ತಾಯ್ತಾ ಅಜಿತ್, ನನ್ನ ಎದುರಾಕೊಂಡ್ರೆ ನೀನು ಬದುಕೋಕ್ಕಾಗಲ್ಲ, ಮುಂದೆ ನೀನು ಗೆಲ್ಲಕ್ಕಾಗೋದಿಲ್ಲ ಅಜಿತ್ ಅಂತ ಹೇಳಿ ದೇವಯಾನಿ ನಗ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.